ಇನ್ನೊಬ್ಬ ಈ ಪಕ್ಕ ಇರೋದು ಈ ಪಕ್ಕನೇ ಒಂದು ಕಾಲ್ ಕಾಲ್ದಲ್ಲಿ ಆ ಕಡೆ ಕಡೆ ಎಲ್ಲೋ ಖರ್ಚಾಗೋದು ನಾವು ಬರ್ತಿದ್ದೆ ಉದ್ದೇಶಪೂರ್ವಕ ಕವರ್ ಮಾಡಿದ್ದು. ಇದೆಲ್ಲ ಏನಂದರೆ ಸುಮ್ಮನೆ ಕಿರಿಕು ಏನೋ ಕಾಲು ಕೆಟ್ಕೊಂಡು ಜಗಳ ಮಾಡೋದು ಅಂತ ತೊಂದರೆ ಕೊಡ್ತಾರೆ. ಯಾವುದೇ ಕೆಲಸ ಆಯ್ತಾಯಿತ್ತು ಅಂತ ಹೇಳಿರೋದ ಲೈವ್ ಎಕ್ಸಾಂಪಲ್ ಅದು ಆಕ್ಸಿಡೆಂಟು ಹಂಗೆ ಆಗಿದ್ದು. ಅದರಲ್ಲಿ ನನ್ನ ಟಿವಿಗೆ ಇಯರ್ಫೋನ್ ಹಾಕ್ಕೊಂಡಿದ್ದೆ, ಕೇಳಿಸ್ಲಿಲ್ಲ. ಪೂರ್ತಿ ಸ್ವಲ್ಪ ಹತ್ರ ಬಂದಿದೆ ಪಂಚ. ಇದೆಲ್ಲ ಬರೀ ನನ್ನ ಹತ್ರ ಅಕ್ಕಪಕ್ಕ ಅಷ್ಟೇ ಅಲ್ಲ, 24/7 ಇದೇ ಕೆಲಸ. ಇದು ಮೇನ್ ಪ್ರೊಫೆಷನ್ನೇ ಇದು, ಈ ಥರ ಆಟಗಳಾಡೋದು. ಆ್ಯಕ್ಚುಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಿದ್ದೀನಿ, ಯಾಕೆ ಗೊತ್ತಾ? ತೋರಿಸ್ತೀನಿ ನಾನು. ಬಾಡಿಗಳ ಆ್ಯಟಿಟ್ಯೂಡ್ ಏನಂದ್ರೆ ನಾನು ಈಗ ಆ್ಯಕ್ಚುಲಿ ಜಸ್ಟ್ ವೀಕೆ ಕಾಲ್ ಮಾಡಿದ್ದೆ. ಇದಕ್ಕಿಂತ ಹಿಂದೆ ಈ ಬಸ್ ಹಿಂದ್ಗಡೆ ಒಂದು ಆಟೋ ನಿಂತ್ಕೊಂಡು ಕಟ್ಟರೆ ಕವರ್ ಮಾಡೋಕ್ಕಾಗಿಲ್ಲ. ಆ ಆಟೋ ಹಿಂದೆ ಸರ್ ಎಷ್ಟು ಇದು ಪೊಲೀಸವ್ರ ಕತೆ ಏನು ಅಂದರೆ, ಇವ್ರುಗಳ ಮುಂದೆ ಒಬ್ಬ ದೇವರು ಕೈ ಮುಕ್ಕೊಂಡು ನಿಂತ್ಕೊಂಡು ನಿಂತಿದ್ದ. ಏನಪ್ಪ ಅದು ಅಂದರೆ, ನಾನೀಗ ಬಂದೂರು ಪೊಲೀಸರು ಫೋನ್ ಮಾಡಿದ್ದೆ. ಈಗ ಜಸ್ಟ್ 2 ಮಿನಿಟ್ಸ್ ಬಂದೂರು ಫೋನ್ ಮಾಡಿದ್ದೆ. ಬಂದೂರು ಪೊಲೀಸರು ರಿಸೀವ್ ಮಾಡಲಿಲ್ಲ. ಅದಕ್ಕಿಂತ ಜಸ್ಟ್ 1 ನಿಮಿಷನೂ ಇಲ್ಲ. ಆಲ್ಮೋಸ್ಟ್ 1 ನಿಮಿಷ ಅಂತ ಕೊಟ್ಟು ಚೆಕ್ ಅಂತ 9799519608 ಅಂದರೆ ದೇವ್ರಿಗೆ ಕೈ ಮುಗಿ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೋ, ಟೆಂಪಲ್ ರನ್ ಮೇಲೆ ಡಿಪೆಂಡ್ ಆಗು ಅಂತ ಹೇಳ್ತಾ ಇರೋದು. ಅಂದರೆ ಪೊಲೀಸು ಕೇಸು ಅಂತ ಹೋಗ್ಬೇಡ, ಹೋದ್ರೂ ಪರವಾಗಿಲ್ಲ, ಒಟ್ಟಲ್ಲಿ ದೇವ್ರಿಗೆ ಚೆನ್ನಾಗಿ ಮಾಡಬೇಕು ಅಂತ, ದೇವ್ರ ಥರ ಚೆನ್ನಾಗಿ ಮಾಡಬೇಕು ಅಂತ. ಇಲ್ಲೊಬ್ಬ ನಿಂತು ಕರೆಕ್ಟಾಗಿ ಇದೆ ಹಿಂಗೆ ದೇವ್ರ ಕೈ ಮುಗಿ ತೋರಿಸ್ತಾರೆ, ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾ. ಪೊಲೀಸರು ಚಾಮರಾಜನಗರ ಮೈಸೂರು ಬಸ್ನ ಹತ್ಕೊಂಡ್ರು. ಅಂದರೆ ಇದು ಬಿಳಿ ಪಂಚಾಯತ್ ಕ್ಯಾರೆಟ್ ಮಾಡೋದು ಹೋಗ್ಬೇಕಾದ್ರೆ ಸಪ್ಲಿಮೆಂಟ್ಗಳು ಸಪ್ಲಿಮೆಂಟ್ ಸಿದ್ಧ ಅಷ್ಟೇ. ಸಪ್ಲಿಮೆಂಟ್ ಮಾಡ್ಕೊಡ್ತಾರೆ. ಪೊಲೀಸ್ ಕೇಸು ಅವೆಲ್ಲ ಸೀನ್ ಇರೋದಿಲ್ಲ. ಅದಕ್ಕೋಸ್ಕರ ಹೋಗಿ ದೇವಸ್ಥಾನದಲ್ಲಿ ದೇವ್ರ ಕೈ ಮುಗಿ ಅಂತ ಅಷ್ಟೇ.